ರಾಂಪುರ ಗ್ರಾಮಕ್ಕೆ ಭಗವಂತ ನೆನದಾನ ಶ್ರೀ ಹುಷನ್ ಭಾಷಾ ಮುತ್ಯ ನಿನಗೆ ಕರುಣೆಯ ಏನ್ ಶೋ ಮನೇಶ ಏನಿಲ್ಲ ಅಣ್ಣ ಸುಮ್ ಬೇಜಾರಾಗದ 2-3 ದಿನ ಆಯ್ತು ಸುಮ್ ಕೊಟ್ಟು ನೋಡು. ಯಾಕೆ ಅಂತ ಏನಾಗ್ಯದ ಏನ್ ಮಾಡ್ತೀವ ಹುಡುಗಿನ ಕೈ ಕೊಟ್ಟ ಹೆಂಗ್ ಮಾಡೋದು? ಹುಡುಗ ಯಾವಾಗ ಮನೆ ಕೊಟ್ಟಾಗ ಅವನು 1 ವಾರ ಆಯ್ತು. ಓ ಹುಡುಗಿ ಕೇಸದ ನಿಂದು ಆಯ್ತಾಯ್ತು. ಒಬ್ಬರು ಸ್ವಾಮೀಜಿ ಅವ್ರ ಬಳಿ ಹೋಮ್ ಹೆಂಗ ನಡಿ ಅಣ್ಣ ತೀರಾ ಚಲೋ ಆತಲ್ಲ ಹೋಮದ್ರ ತಾನೇ ಒಂದ್ ಮಾತಾಡಂಗ್ ಮಾಡ್ತಾನ ನೋಡು. ಹಾ ಚಲೋ ಆತ ಅಣ್ಣ ಎಲ್ಲ ಫೋನ್ ಇಲ್ಲ ಮೆಸೇಜ್ ಎಲ್ಲ ನೋಡ್ತಾರ ಹೆಂಗ್ ಮಾಡೋದು? ಆದ್ರೆ ಒಂದು ಇವ್ನು ಬಾಳ ನೋಡು ಅಮೌಂಟ್ ಬಾಳ ಅದಾರು. ಎಟ್ರೆ ಖರ್ಚೆಲ್ಲ ನಡಿ ಅಣ್ಣ ಹೋಮು ಏ ಇಟ್ಟಂಗ ನಡಿ ಹೋಮ್. ನಡಿ ಹೋಮ. ಹಾ ಅವ್ನು ಹೇಳಿ ಹೋಮ್ ಅನ್ಬೇಕ ನೀ. ಹಾ ಒಟ್ಟು ಹೋಮ್ ಅನ್ಬೇಕಲ್ಲ ಹೋಗೋಣ. ಆಯ್ತು ನಡಿ ಬಾ. ಶಿಷ್ಯ ಬಾಳ ದಿನ ಆಯ್ತು ಊಟನೇ ಮಾಡಿಲ್ವ? ಒಂದು ತಿಂಗಳು ಇರ್ದು ಯಾವಾರ ಒಂದ್ ಗಿರಾಕಿ ಹಿಡ್ಕೊಂಬಾ, ನಿನಗಾರ ಕೊಡ್ತೀನತ್ತ. ನನಗಾರ ಕೊಡ್ತೀರಿ? ಹಾ ಆಯ್ತು ಹಿಡ್ಕೊಂಬರಮ್ರಿ. ಹೋಗ್ಬಾ ಹೋಗ್ ಹಿಡ್ಕೊಂಡಾರ ಬಾ. ಬಾಳ ದಿನ ಆಯ್ತು ಊಟನೂ ಮಾಡಿಲ್ಲ. ಊಟ ಮಾಡಿಸ್ತೀರ ಆಯ್ತು. ಅರ್ಧ ನಿನಗ ಅರ್ಧ ನನಗಿರ್ಲಿ ಹೋಗ್. ಅರ್ಧ ಆದ್ರೆ ಕರ್ಕೊಂಡ್ ಬರ್ತೀನ್ರ. ದೋಸ್ತ ಇಲ್ಲಿ ಹಾರ್ ಮುತ್ಯಾರು ಬಾ ಹೋಗ್ ಬಾ. ಅಮ್ಮ ಹಾ ಏ ಅವ್ರ ಶಿಷ್ಯರು ಇಲ್ಲಿ ಕೂತಾರು. ಅವ್ರ ಶಿಷ್ಯರು ಗುರುಗಳ ಬೇರೆ ಮತ್ತ ಮಾತಾಡ್ಸ್ತೀನಿ ನಮ್ಮ ಮುಂಚೆ ಇಲ್ಲಿಂದ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ಗುರುಗಳು ಅದಾರಿ? ಗುರು ಅದಾರಲ್ರಿ. ಅವ್ರಿಗೆ ಒಂದ್ ಭೇಟಿ ಆಗತ್ರಿ, ಒಂದ್ ಸಮಸ್ಯೆ ಇತ್ತು. ಹೌದ್ರಾ? ಹ್ಮ್ ಈಗ ಮದ್ದಿನಂಗಿಲ್ರಿ ಅವ್ರದು. ಏನಾಗ್ಯಾದ್ರಿ ಈಗ? ಈಗ ಅವ್ರದು ದಕ್ಷಿಣ ಹೆಚ್ಚದ ರೇಟ್ ಅವ್ರ ಸದ್ದ. ಏ ದಕ್ಷಿಣ ಬೇಕಾದ್ರೆ ತಗೋಕ್ರಿ, ಆ ಸಮಸ್ಯೆ ಬಗೆಹರಿಸ್ಬೇಕ್ರಿ. ಸಮಸ್ಯೆ ಬಗೆಹರಿಸ್ತಾರ್ರಿ ಅವ್ರು. ಹಾ ಹಾ ಆಯ್ತು ಹೋಗ್ರಿ. ನಡ್ರಿ ಮತ್ತ ನೋಡ್ರಿ ಗುರುಗಳ ಬಲ್ಲಿ ತಗೊಂಡ್ರಿ. ಇದು ಗುರುಗಳೆಲ್ಲ ಕರೆಕ್ಟ್ ಹೇಳ್ತಾರಲ್ರಿ ಮೊದಲ್ನಾಗ. ಹಾ ಸಮಸ್ಯೆ ಬಗೆಹರಿಸ್ಬೇಕ್ರಿ ಒಂದು. ಹೇಳ್ತಾರ. ಒಂದ್ ಮಿನಿಟ್ ನಿಂದ್ರಿ, ಗುರುಗಳು ಕೂಡ ಮಾತಾಡ್ತೀನ. ಮಾತಾಡ್ರಿ ಮಾತಾಡ್ರಿ. ಹಾ ಗುರುಗಳ ಗುರುಗಳ ಹೇಳಪ್ಪ. ಭಕ್ತರ್ ಕರ್ಕೊಂಡ್ ಬಂದಿನ್ರಿ. ಕರ್ಕೊಂಡ್ ಬಂದಿ? ಹ್ಞೂನ್ರಿ. ಏನೇನ್ ಹೇಳಿ? ಎಲ್ಲಾ ಹೇಳ್ಬಿಟ್ಟು ನೋಡಿ, ಡಬಲ್ ಹೇಳಿನ್ರಿ ಎಲ್ಲಾನೇ. ಡಬಲ್ ಹೇಳಿ? ಹ್ಞೂನ್ರಿ. ವ್ಯವಸ್ಥೆ ಎಲ್ಲ ರೆಡಿನೇ? ಹ್ಞೂನ್ರಿ. ಕರ್ಸ್ಲಿ ಹೆಂಗ್ರಿ ಮತ್ತೆ ಅವ್ರಿಗೆ? ಈಗೇನು ಕರ್ಸ್ಬೇಡ, ಎಲ್ಲ ಹೇಳಿ ಅಲ್ಲ. ಇಲ್ಲಿ ಹೇಳಿನ್ರಿ, ಮತ್ತೆ ಭಕ್ತರು ಬಗೆಹರಿಸ್ಬೇಕಲ್ರಿ ಮತ್ತೆ. ಹಂಗಂದಿ? ಹ್ಞೂ ಮತ್ತೆ ಕರ್ಸ್. ಗುರುಗಳ ಹೇಳು. ಭಕ್ತರು ಬಂದಾರ್ರಿ. ಬಂದಾರ, ಆದ್ರೆ ನನಗೂ ಗೊತ್ತು ಅವ್ರಿಗೆ ಏನು ಕೇಳ್ಬೇಕು. ನನ್ ಮುಂದ್ ಕೇಳತ್ತೀಗ ಈಗ ಕೇಳಂತ ಹೇಳು, ನಾ ಹೇಳ್ತೀನಿ ಅವ್ರಿಗೆ ಉತ್ತರ. ಕೇಳ್ರಿ ಭಕ್ತರ. ಏನು ಇಲ್ರಿ, ಇವ್ರು ಹುಡುಗಿ ಜರ ಕೈ ಕೊಟ್ಟದ್ರಿ, ಪಾರ 2-3 ಆಯ್ತು ಮಾನಸಿಕ ಮಾಡ್ಕೊಂಡ್ರಿ. ಹಾ ರೀ. ಹುಡುಗಿ ತಾಗಿ ಇವನ್ ಬಲಿ ಬರಂಗ್ ಮಾಡ್ರದಾರ. ಅಕ್ಕೇ ಬರ್ಬೇಕ್ರಿ ಇವನ್ ಬಲಿ. ಈಗ ನಾ ತಪಸ್ಸೆಲ್ಲ ಕೊಡ್ತೀನಿ, ಅವ್ರಿಗೆ ಸಂಜಿಗ್ ಬಾ ಅಂತ ಹೇಳು. ಹೌದ್ರಾ? ಓಂ ನಮ ಶಿವಾಯ. ಸಂಜಿಗ್ರಿ? ಓಂ ನಮ ಸಂಜೆಕಲ್ಲ ಹತ್ತಾರಿ ಗುರುಗಳು. ಓಂ ನಮ ಶಿವಾಯ. ಗುರುಗಳ ಚಂಜಿಗ್ ಬಾಲಾಗತ್ತಾರಿ, ಹೋಮ್ರಿ. ಹೋತ್ರಿ? ಹ್ಞೂ ಹೋಗ್ತೀರಿ. ಮತ್ ಚಂಜಿಗ್ ಬಾಲಾಗ್ತಾರಲ್ರಿ. ಅದ ಚಂಜಿಗ್ ಬರತ್ನಾಗ ಒಂದ್ 5 ಕಿಲೋ ಚಿಕನ್ ಹ್ಞೂ ರೀ. ಆಯ್ತು, ಒಂದು 20 ತತ್ತಿ ಹ್ಞೂ ರೀ. ಆಯ್ತ್ರಿ, ಒಂದ್ MC ಕ್ವಾಟ್ರ ಅಷ್ಟ್ ಬರೀ ಚಂಜಿಗ್ನು ಬಗೆಹರಿಸಿ ಬಿಡ್ತೀನಿ. ಚಂಜಿ ಕಾಟ್ ತರ್ಬೇಕ್ರಿ? ಹಾ ತರ್ಬೇಕ್ರಿ ಬರತ್ನಾಗ. ಇದು ಅದು ಏನ್ ಮಾಡ್ಬೇಕ್ರಿ? ಅದೆಲ್ಲ ಮಾಡ್ತೀವ್ರಿ, ನೀವ್ ತೊಗೊಂಬರ್ರಿ ಬರ್ರಿ. ಆಯ್ತು ಆಯ್ತು ತರ್ತೀವಿ. ಹ್ಞೂ ತರ್ತೀವಿ. ಆಯ್ತು ಹೋಗ್ಬರ್ರಿ. ನಾ ಮೇಡಮ್ರಿ ಇಟ್ಟೆಲ್ಲ ಚಂಜಿಗೆ ರೆಡಿ ಮಾಡ್ಬೇಕ್ರಿ. ರೆಡಿ ಮಾಡಿಕೆ ತೊಗೊಂಬರ್ಬೇಕು. ತರಮಿಲ್ಲ ನೋಡ್ರಿ, ರೊಕ್ಕ ಆಗಲ್ಲ ತಗೊಂಡು ಬರ್ರಿ. ಮತ್ತೆ ಗುರುಗಳು ಬಂದಾಗ ನಾವು ಇರ್ತೀವಿ, ಬಗೆಹರಿಸಿ ಬಿಡ್ತೀವಿ ನಿಮ್ ಪರಿಹಾರ ಎಲ್ಲ. ಆಯ್ತಾಯ್ತು ಸಂಜಿಗೆ ಬರ್ತೀವ್ರಿ. ಬರ್ರಿ. ದಕ್ಷಿಣ ಇಟ್ಟು ಹೋಗಂತೇಳಿ. ದಕ್ಷಿಣ ಇಟ್ಟು ಹೋಗ್ಬಿಟ್ಟು ಬರ್ತಾವ. ಇಲ್ರಿ ಚಂಜಿಗೆ ಇಡ್ತೀರ ಅವರು. ಆಯ್ತ್ರಿ ಹೋಗ್ಬರ್ರಿ. ನಾ ಹ್ಞೂ ರೀ. ನೋಡ್ರಿ ಹೋಗ್ರಿ, ಬಾರ ಚಂಜಿಗೆ ಬರ ಬಾ. ಎಲ್ಲಾ ಬಗೆಹರಿಸಿ ದೋಸ್ತ. ಏನೇನ್ ಹೇಳಿ ಇನ್ನೊಂದ್ಸಲ ಹೇಳ್ಬಿಡು. ಅವ್ರಿಗೆ ಏನೇನು ಗೊತ್ತಿಲ್ಲ ಬಾಬಾರ. 5 ಕಿಲೋ ಚಿಕನ್ ಹೇಳಿನಿ, 20 ತತ್ತಿ ಹೇಳಿನ್ರಿ, 1 ಕ್ವಾರ್ಟರ್ MC ಹೇಳಿನ್ರಿ, ಬಿಟ್ಟೆಲ್ಲ ಹೇಳಿನ್ರಿ. ಎಲ್ಲ ರೆಡಿ ಮಾಡ್ಕೊಂಡ್ ಬಾತ್ರಿ ಅವ್ರಿಗೆ. ಚಲೋ ಹೇಳಿ, ಚಲೋ. ಹಾ ಆದ್ರೆ ಅದ್ರ ಕ್ವಾರ್ಟರ್ ನಿನ್ನ ಕೊಡಲ್ಲ.
ಏ ಕ್ವಾರ್ಟರ್ ನಾ ಕೊಡಲ್ರಿ ಗೌಡ್ರ ನೀವೇ ಕೊಡ್ರಿ ಬಿಡ್ರಿ ನೀವು. ಆಯ್ತು, ಯಾಕಂದ್ರ ಕ್ವಾರ್ಟರ್ ನನಗ್ ಸಾಲಲ್ಲ. ಆಯ್ತ್ ನೀವ್ ಒಂದೇ ಕ್ವಾರ್ಟರ್ ಹೇಳದ್ ಬಿಟ್ಟಿ ಹ್ಮ್ 2 ಕ್ವಾರ್ಟರ್ ಹೇಳ್ಬೇಕಿತ್ತು. ಹಂಗೆ ಭಕ್ತರ್ ಅದ್ರ ಭಕ್ತರ್ ನಾವು ಹೋಗ್ತಾ ಎಂತೋ ಎಷ್ಟಾದ್ರೆ ಕೆಲಸ ಎರಡನೇ ಸರ್ತಿ ಬಾತಿಲ್ರಿ ಕಟ್ ಮಾಡಿ ಮತ್ತ